ಪ್ರಿಯರಾದವರೇ, ಯೇಸು ಕ್ರಿಸ್ತನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ, ನಿಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆಯುಳ್ಳವನಾಗಿದ್ದಾನೆ. ಆದ್ದರಿಂದಲೇ ಪ್ರತಿನಿತ್ಯವೂ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ದೇವರು ಈ ದಿನದಲ್ಲಿ ಕೂಡ ನಿಮಗೊಂದು ವಾಗ್ದಾನವನ್ನು ಕೊಡುತ್ತಿದ್ದಾರೆ, ಆಲೋಚನೆಯನ್ನು ಕೊಡುತ್ತಿದ್ದಾರೆ. ಕೆಲವರಿಗೆ ಏನು ಯೋಚನೆ ಅಂದರೆ, ಒಂದು ವೇಳೆ ನಾನಿಲ್ಲಿದ್ದರೆ ಆಶೀರ್ವಾದ ಇಲ್ಲ, ಬೇರೆ ಜಾಗಕ್ಕೆ ಹೋಗುವುದಾ, ಬೇರೆ ದೇಶಕ್ಕೆ ಹೋಗುವುದಾ, ಬೇರೆ ಕಂಪನಿಗೆ ಹೋಗುವುದಾ, ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗುವುದಾ, ಅಥವಾ ಇದನ್ನೆಲ್ಲ ಮಾರಿ ಹೋಗುವುದಾ ಅಂತ ಯೋಚನೆಗಳೆಲ್ಲ ಬರುತ್ತವೆ ಆಶೀರ್ವಾದಕ್ಕಾಗಿ. ಆದರೆ ದೇವರು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಗೆ ಹೇಳುತ್ತಿದ್ದಾರೆ. ಆದಿಕಾಂಡ 26ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರೋ, ನಾನು ನಿನ್ನ ಬಳಿ ಇದ್ದು ನಿನ್ನನ್ನು ಅಭಿವೃದ್ಧಿಪಡಿಸುವೆನೋ. ದೇವರು ಹೇಳುತ್ತಾರೆ, ನಾನು ನಿನ್ನ ಸಂಗಡ ಇರುವುದೇ ಆಶೀರ್ವಾದ. ನೀನು ಯಾವ ದೇಶಕ್ಕೆ ಹೋದರೂ, ಯಾವ ಡಿಪಾರ್ಟ್ಮೆಂಟ್ಗೆ ಹೋದರೂ, ಯಾವ ಸ್ಥಳಕ್ಕೆ ಹೋದರೂ ಆಶೀರ್ವಾದ ಸ್ಥಳದ ನಿಮಿತ್ತ ಅಲ್ಲ, ನಾನೇ ನಿನ್ನನ್ನು ಆಶೀರ್ವದಿಸುವ ದೇವರು. ನಾನು ನಿನ್ನ ಸಂಗಡ ಇದ್ದು ನಿನ್ನನ್ನು ಆಶೀರ್ವದಿಸುವೆನೋ. ಆದ್ದರಿಂದ ನೀನಿರುವಂಥ ಸ್ಥಳದಲ್ಲೇ ಇರು ಎಂಬುದಾಗಿ ದೇವರು ಒಬ್ಬ ವ್ಯಕ್ತಿಗೆ ಆಲೋಚನೆ ಕೊಡುತ್ತಿದ್ದಾರೆ. ಅವನು ಅಲ್ಲೇ ಇದ್ದದ್ದರಿಂದ ಬರಗಾಲದಲ್ಲಿ ಕೂಡ ಅವನನ್ನು ಪೋಷಿಸಿ ಅವನನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿದರು ಎಂಬುದಾಗಿ ನೋಡುತ್ತೇವೆ. ಕಾಲ ಪರಿಸ್ಥಿತಿಗಳೆಲ್ಲ ಬದಲಾಗುತ್ತಾ ಇದೆ. ಅದಕ್ಕೆ ತಕ್ಕಂತೆ ನಾವು ಕೂಡ ಬದಲಾದರೆ ಒಳ್ಳೆಯದು, ಜಾಗವನ್ನು ಬದಲಾಯಿಸೋಣ ಎಂಬಂಥ ಯೋಚನೆಗಳೆಲ್ಲ ಬರುತ್ತದೆ. ದೇವರು ಏನು ಹೇಳುತ್ತಾರೆಂಬುದಾಗಿ ಗಮನಿಸಿ. ಆತನು ಒಂದು ವೇಳೆ ನೀನು ಈ ಜಾಗವನ್ನು ಬಿಟ್ಟು ಹೋಗು, ನಾನು ನಿನ್ನನ್ನು ಆಶೀರ್ವದಿಸುವೆನೋ, ನಾನು ತೋರಿಸುವ ಸ್ಥಳಕ್ಕೆ ಹೋಗೆಂದು ಹೇಳಿದರೆ ಹೋಗಿರಿ, ಇಲ್ಲ ಈ ಸ್ಥಳದಲ್ಲೇ ಇರೋ, ನಿನ್ನನ್ನು ಆಶೀರ್ವದಿಸುವೆನೆಂದು ಹೇಳಿದರೆ ಆ ಸ್ಥಳದಲ್ಲೇ ಇರಿ. ಜಾಗದಿಂದ ಅಲ್ಲ, ಕರ್ತನಿಂದಲೇ ಆಶೀರ್ವಾದ. ಅದನ್ನು ಮೊದಲು ನಂಬಿರಿ. ನಾನು ನಿನ್ನ ಸಂಗಡ ಇರುತ್ತೇನೆ, ನೀನೆಲ್ಲೇ ಹೋದರೂ ಎಲ್ಲೇ ಇದ್ದರೂ ನಾನು ಸಂಗಡ ಇರುತ್ತೇನೆ, ಅದೇ ನಿನಗೆ ಆಶೀರ್ವಾದ ಎಂದು ಹೇಳುತ್ತಾರೆ. ಹಾಗಾದರೆ ಯೇಸು ಸಂಗಡ ಇರುವಂಥದ್ದೇ ಆಶೀರ್ವಾದ. ಈಗ ಯೇಸು ಬಿಡಿಸುತ್ತಾನೆ ಸೇವೆ ನೋಡಿರಿ, ನಾಲ್ಮಾಡಿ ಎಂಬಂಥ ಒಂದು ಗ್ರಾಮದಲ್ಲಿದ್ದೇವೆ. ಕೆಲವರು ಹೇಳುತ್ತಾರೆ ಅವರು ಆ ಗ್ರಾಮದಲ್ಲಿ ಇರುವುದರಿಂದಲೇ ದೇವರು ಸೇವೆಯನ್ನು ಆಶೀರ್ವದಿಸುತ್ತಾ ಇದ್ದಾರೆ ಎಂಬುದಾಗಿ. ಅದು ತಪ್ಪು. ಯಾಕೆ ಪಟ್ಟಣಗಳಲ್ಲಿದ್ದರೆ ಆಶೀರ್ವದಿಸುವುದಿಲ್ಲವಾ? ಪಟ್ಟಣಗಳಲ್ಲಿರುವಂಥ ಎಷ್ಟೋ ಸೇವೆಗಳು ಎಷ್ಟು ಆಶೀರ್ವಾದವಾಗಿ ಇದೆ. ಹಾಗಾಗಿ ಪಟ್ಟಣದಲ್ಲಿ ಇದ್ದೇವಾ, ಗ್ರಾಮದಲ್ಲಿ ಇದ್ದೇವಾ ಎಂಬುದು ಮುಖ್ಯವಲ್ಲ, ಕರ್ತನು ಹೇಳುವಂಥ ಸ್ಥಳದಲ್ಲಿ ಇದ್ದೇವಾ. ನಾನು 12 ವರ್ಷಗಳು ಚೆನ್ನೈನಲ್ಲೇ ಇದ್ದೆ. ಅಲ್ಲೇ ನನಗೆ ಎಲ್ಲವೂ ಕೂಡ ಆರಂಭ, ಕಾಲ, ಸೇವೆ ಎಲ್ಲವೂ ಕೂಡ. ದೇವರು ಹೇಳಿದರು, ನಿನ್ನ ಸ್ವಂತ ಗ್ರಾಮಕ್ಕೆ ಹೋಗು, ಅಲ್ಲಿಂದಲೇ ಸೇವೆ ಮಾಡಬೇಕೆಂಬುದಾಗಿ ಕಟ್ಟಲೆ ಕೊಟ್ಟರು. ಆತನು ಹೇಳಿದ್ದರಿಂದ ನಾನು ವಿಧೇಯನಾಗಿ ಬಂದೆನೋ. ನಾನು ವಿಧೇಯನಾದದ್ದರಿಂದ ಆತನು ಸಂಗಡ ಇದ್ದು ಆಶೀರ್ವದಿಸುತ್ತಾ ಇದ್ದಾನೆ ಅಷ್ಟೇ. ಮುಖ್ಯ ಏನೆಂದರೆ ದೇವರಿಗೆ ವಿಧೇಯರಾಗಬೇಕು, ಆತನು ಹೇಳುವಂತೆ ಮಾಡಬೇಕು, ಆತನು ಸಂಗಡ ಇದ್ದು ಆಶೀರ್ವದಿಸುವನು. ಆದ್ದರಿಂದ ಇಂದು ಮಾತು ಕೊಡುತ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇರುವೆನು, ನಿನ್ನನ್ನು ಆಶೀರ್ವದಿಸುವೆನು ಎಂಬುದಾಗಿ. ನಂಬುತ್ತೀರಾ? ಹಾಗಿದ್ದರೆ ಹೃದಯದಲ್ಲಿ ಕೈ ಇಟ್ಟುಕೊಂಡು, ದೇವರೇ, ನೀವು ನನ್ನ ಸಂಗಡ ಇರುತ್ತೀರಿ, ನನ್ನನ್ನು ಆಶೀರ್ವದಿಸುತ್ತೀರಿ, ನಾನು ಎಲ್ಲಿ ಇರಬೇಕೆಂದು ನೀವು ಬಯಸುತ್ತೀರೋ ನಾನು ಅಲ್ಲೇ ಇರುತ್ತೇನೆ, ಎಲ್ಲಿ ಕಳುಹಿಸುತ್ತೀರೋ ಅಲ್ಲಿಗೆ ಹೋಗುತ್ತೇನೆ, ಎಲ್ಲಿ ಇರಲು ಹೇಳುತ್ತೀರೋ ಇರುತ್ತೇನೆ. ನೀವೇ ನನ್ನನ್ನು ಆಶೀರ್ವದಿಸುವಂಥ ದೇವರು, ನಾನದನ್ನು ನಂಬುತ್ತೇನೆ. ನಿಮ್ಮ ಆಶೀರ್ವಾದವನ್ನು ನಾನು ಯೇಸುವಿನ ನಾಮದಲ್ಲಿ ಸ್ವತಂತ್ರಿಸಿಕೊಳ್ಳುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.